ಟಿ ಪರೀಕ್ಷೆ ಬರೆಯುವಾಗ ಒಬ್ಬ ಹುಡುಗನ ಏನು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ. ನಾನು ಹೇಳ್ತಿರೋದು ಇಷ್ಟೇ, ಈ ಜನಿವಾರವನ್ನು ಮುಟ್ಟುವ ಹಕ್ಕು ಯಾರಿಗೂ ಇಲ್ಲ. ಜನಿವಾರವನ್ನು ಮುಟ್ಟಿದ್ರೆ ಜಾಗ್ರತೆ. ಯಾವುದೇ ಅಧಿಕಾರಿಯ ಜನಿವಾರವನ್ನು ತೆಗೆಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ನಮ್ಮ ಸರ್ಕಾರ ಸುಮ್ಮನೆ ಇರುವುದಿಲ್ಲ. ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನ ಹಿಂದೆ ನಿಂತಿದೆ. ಆದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ. ಇದನ್ನು ಯಾವುದೇ ಮುಟ್ಟುವಂಗಿಲ್ಲ. ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂತದ್ದಿಲ್ಲ. ಅದಕ್ಕಾಗಿ ಸರ್ಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ, ನಿಮ್ಮ ಪರವಾಗಿ ನಿಲ್ತದೆ. ಮುಟ್ಟಿದ್ರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾವುದೇ ವಿಚಾರಕ್ಕೂ ಆ ಸಮಾಜದ ಜೊತೆ ನಮ್ಮ ಸರ್ಕಾರ ಇದೆ, ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ. ನಾನೊಬ್ಳು ಸ್ಟೂಡೆಂಟ್, ನಮಗೆ ಯಾವ ಫಾರ್ಮ್ ಅಲ್ಲೂ ಬರ್ದಿರಲಿಲ್ಲ ಹೆಡ್ಲೈನ್ಸ್ ಅಲ್ಲಿ ಹಿಜಾಬ್ ಹಾಕಬಾರ್ದು. ನೋ, ಇಟ್ ವಾಸಂಟ್ ರಿಟರ್ನ್. ಇವತ್ತು ಹೆಂಗ್ ಬಂತು ಇದು? ಫ್ರಮ್ ಪಾಸ್ಟ್ 2-3 weeks, how did this come? How does this come in this society? ಇದೆಲ್ಲ ಪೊಲಿಟಿಕಲ್ ಗೇಮ್ ಅಲ್ವಾ? ಕಾಣಲ್ವಾ ಎಲ್ರಿಗೆ? This is a political game. Okay, we want our right back. We want everything. And today, since this is in Madikeri, ನಮ್ಮ FMC ಕಾಲೇಜ್ ಅಲ್ಲಿ ಒಂದು ಹೊಸ ಸೀನ್ ಆಯ್ತಂತೆ. Field Marshal KM Karyappa college ಅಲ್ಲಿ they called the students and are asking to remove hijab. Why should they remove hijab? Immediate today itself, this action should be removed from the police. They have to take a strict action and we want our right back. I am a student. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ಓದಿದ್ದೀನಿ, 6 months ಮೈಸೂರಲ್ಲಿ ಓದಿದ್ದೀನಿ. At present I'm a student of Field Marshal KM Karyappa college. Yesterday, ನಿನ್ನೆವರೆಗೆ ಈ ರೂಲ್ಸ್ ಇರಲಿಲ್ಲ. ಇವತ್ತು ಹೇಗೆ ಬಂತು? ಎಲ್ಲಿಂದ ಬಂತು? ಆಲ್ ಪೊಲಿಟಿಕಲ್ ಗೇಮ್ಸ್. ನಿಮ್ಮ ಪೊಲಿಟಿಕಲ್ ಗೇಮ್ ನೀವು ಆಟ ಆಡ್ಕೊಳ್ಳಿ, ನಮ್ಮ ಹತ್ರ ಬೇಡ. ವಿ ಆರ್ ಮುಸ್ಲಿಮ್ಸ್. ವಿ ನೋ ಅವರ್ ರೈಟ್ ಅಂಡ್ ವಿ ಡೂ ಫಾರ್ ಅವರ್ ರೈಟ್.